ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಜ್ಯೇಷ್ಠ ಅಧಿಕ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗ್ತಾ ಇದೆ, ಹಾಗೆ ಈ ಮಾಸದಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಹಾಗೆ ಮಾಡಬಾರ್ದು, ದಾನಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಎಲ್ಲವನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ತಿಂಗಳು ಅಂದರೆ ಮೇ ತಿಂಗಳಿನಲ್ಲಿ 17ನೇ ತಾರೀಕು, ಮೇ 17ನೇ ತಾರೀಕಿನಿಂದ ಈ ಜ್ಯೇಷ್ಠ ಅಧಿಕ ಮಾಸ ಪ್ರಾರಂಭವಾದರೆ ಜೂನ್ 15ನೇ ತಾರೀಕು ಜ್ಯೇಷ್ಠ ಅಧಿಕ ಮಾಸ ಮುಕ್ತಾಯ ಆಗುತ್ತೆ. ಇದು 1 ತಿಂಗಳುಗಳ ಕಾಲ ಇರುತ್ತೆ. ಈ ಮಾಸದಲ್ಲಿ 33 ದಿನಗಳ ಕಾಲ ವ್ರತವನ್ನು ಮಾಡುವಂಥದ್ದು ತುಂಬಾ ಶ್ರೇಷ್ಠ. ಅಧಿಕ ಮಾಸ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಸೂರ್ಯನು ಪ್ರತಿ ತಿಂಗಳು ಕೂಡ ಒಂದೊಂದು ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಆ ಪ್ರವೇಶ ಮಾಡುವಂಥ ಕಾಲವನ್ನು ಸಂಕ್ರಮಣ ಅಂತ ಕರೀತಾರೆ. ಪ್ರತಿಯೊಂದು ಚಾಂದ್ರ ಮಾಸದಲ್ಲೂ ಕೂಡ ಈ ರೀತಿಯಾದಂಥ ಸಂಕ್ರಮಣ ಸಂಭವಿಸ್ತಾ ಇರುತ್ತೆ. ಯಾವ ಒಂದು ಮಾಸದಲ್ಲಿ ಅಂದರೆ ಚಾಂದ್ರ ಮಾಸದಲ್ಲಿ 2 ಸಂಕ್ರಮಣ ಸಂಭವಿಸಿದ್ರೆ ಅದನ್ನು ಕ್ಷಯಮಾಸ ಅಂತ ಕರೀತಾರೆ. ಯಾವ ಒಂದು ಮಾಸದಲ್ಲಿ ಈ ಸಂಕ್ರಮಣ ಸಂಭವಿಸೋದಿಲ್ವೋ ಆ ಒಂದು ಮಾಸವನ್ನು ಮಲಮಾಸ, ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಅಂತ ಕೂಡ ಇದನ್ನು ಕರೀತಾರೆ. ಈ ಬಾರಿ ಬಂದಿರುವಂಥದ್ದು ಅಧಿಕ ಮಾಸ, ಹಾಗೆ ಇದನ್ನು ಮಲಮಾಸ ಅಂತ ಕೂಡ ಕರೀತಾರೆ, ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ. ಪುರುಷೋತ್ತಮ ಮಾಸ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಇದು ವಿಷ್ಣುವಿನ ಒಂದು ಅವತಾರ ಪುರುಷೋತ್ತಮ ಅಂತ ಹೇಳೋದು. ಈ ಮಹಾವಿಷ್ಣುವಿನ ಪೂಜೆಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಮಾಸ ಇದು, ವಿಷ್ಣುವಿಗೆ ಪ್ರಿಯವಾದಂಥ ಮಾಸ. ಇನ್ನು ಹೆಸರಿನಲ್ಲಿ ಅಧಿಕ ಅಂತ ಇರೋದ್ರಿಂದ ಈ ಮಾಸದಲ್ಲಿ ಮಾಡುವಂಥ ಸತ್ಕಾರ್ಯಗಳು ಅಧಿಕ ಫಲವನ್ನು ನೀಡುತ್ತೆ. ಹಾಗೆ ಈ ಒಂದು ಮಾಸದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಂಥದ್ದು ನಿಷಿದ್ಧ. ಅಂದರೆ ಮದುವೆಗಳಾಗಿರಬಹುದು, ಗೃಹ ಪ್ರವೇಶ ಆಗಿರಬಹುದು, ನಿಶ್ಚಿತಾರ್ಥಗಳಾಗಿರಬಹುದು, ಈ ರೀತಿಯಾದಂಥ ಶುಭ ಕಾರ್ಯಗಳನ್ನು ಈ ಒಂದು ಮಾಸದಲ್ಲಿ ಮಾಡೋ ಹಾಗೆ ಇಲ್ಲ. ಹಾಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಆಸ್ತಿ ಖರೀದಿಯನ್ನು ಮಾಡುವಂಥದ್ದು, ಭೂಮಿ ಖರೀದಿಯನ್ನು ಮಾಡುವಂಥದ್ದು, ಹಾಗೆಯೇ ಹೊಸ ಅಂಗಡಿಗಳನ್ನು ಪ್ರಾರಂಭ ಮಾಡುವಂಥದ್ದು. ಅಂದರೆ ಹೊಸದಾಗಿ ನೀವು ಯಾವುದೇ ಒಂದು ಅಂಗಡಿಯನ್ನು ಓಪನ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಶಾಪನ್ನು ಓಪನ್ ಮಾಡಿ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಈ ಒಂದು ಮಾಸದಲ್ಲಿ ಮಾಡೋ ಹಾಗಿಲ್ಲ. ಮಾಡೋದು ಅಷ್ಟೊಂದು ಶುಭ ಫಲಗಳನ್ನು ನೀಡೋದಿಲ್ಲ. ಹಾಗೆ ನಿಮ್ಮ ಒಂದು ಸೈಟ್ ರಿಜಿಸ್ಟ್ರೇಷನ್, ಈ ರೀತಿಯಾದಂಥ ಒಂದು ಕೆಲಸಗಳೇನಿರುತ್ತೆ ಅಂದರೆ ಒಳ್ಳೆಯ ಶುಭ ಕೆಲಸಗಳು, ಅದನ್ನು ಕೂಡ ಈ ಒಂದು ಅಧಿಕ ಮಾಸದಲ್ಲಿ ಮಾಡದೆ ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕೋದು ತುಂಬಾ ಒಳ್ಳೆಯದು. ಇನ್ನು ಈ ಮಾಸದಲ್ಲಿ ಮಾಡಬೇಕಾದಂಥ ಕಾರ್ಯಗಳು ಯಾವುದು ಅಂತ ಹೇಳಿದ್ರೆ, ಈ ಮಾಸ ವಿಷ್ಣುವಿಗೆ ಪ್ರಿಯವಾದ ಮಾಸವಾಗಿರೋದ್ರಿಂದ ಸಾಕಷ್ಟು ವ್ರತಗಳನ್ನು ಈ ಒಂದು ಮಾಸದಲ್ಲಿ ಮಾಡೋದ್ರಿಂದ ಅತ್ಯಂತ ಶುಭ ಫಲಗಳು ದೊರೆಯುತ್ತೆ. ಹಾಗೆ ಈ ಮಾಸದಲ್ಲಿ ಮಾಡುವಂಥ ದಾನ ಧರ್ಮಗಳು ಅಧಿಕವಾದಂಥ ಫಲವನ್ನು ನೀಡುತ್ತೆ. ವಿಷ್ಣುವಿಗೆ ಈ ಮಾಸ ಪ್ರಿಯವಾದಂಥ ಮಾಸವಾಗಿರೋದ್ರಿಂದ ಈ 33 ದಿನಗಳ ಕಾಲ ಅಂದರೆ ಈ ಅಧಿಕ ಮಾಸ ಪೂರ್ತಿಯಾಗಿ ನೀವು ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡೋದು, ವಿಷ್ಣುವಿನ ಸಹಸ್ರನಾಮ ಪಠಣೆಯನ್ನು ಮಾಡೋವಂಥದ್ದಾಗಿರ್ಬೋದು, ಪ್ರತಿನಿತ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯ ಶುಭ ಫಲಗಳನ್ನು ನೀವು ಪಡೆದುಕೊಳ್ಬಹುದು. ನೀವು ಈ ವ್ರತವನ್ನು ಮೊದಲನೇ ದಿವಸ ಸಂಕಲ್ಪ ಪೂರ್ವಕವಾಗಿ ಹಿಡಿದು 1 ತಿಂಗಳು ಪೂರ್ತಿ ನೀವು ವ್ರತವನ್ನು ಮಾಡಬೇಕಾಗತ್ತೆ. ಅಂತಹ ವ್ರತಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದು ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದ ಪಕ್ಷದಲ್ಲಿ ಪ್ರತಿ ದಿವಸ ವಿಷ್ಣುವಿನ ಯಾವುದಾದರೂ ಒಂದು ಮಂತ್ರವನ್ನು 33 ಬಾರಿ ಪ್ರತಿ ದಿವಸ ಪಠಣೆಯನ್ನು ಮಾಡೋದ್ರಿಂದ ಕೂಡ ಶುಭ ಫಲಗಳು ದೊರೆಯುತ್ತೆ. ಈ ಅಧಿಕ ಮಾಸದಲ್ಲಿ ಪ್ರತಿ ದಿವಸ ಪೂಜೆ ಮಾಡಲಿಕ್ಕೆ ಆಗದಿದ್ದರೂ ಕೂಡ ಯಾವುದಾದ್ರೂ ಒಂದು ದಿನ ಆದರೂ ಕೂಡ ಒಂದು ಅಧಿಕ ಮಾಸದ ವ್ರತವನ್ನು ಮಾಡೋದ್ರಿಂದ ನಿಮಗೆ ಶುಭ ಫಲಗಳು ಅನ್ನೋದು ದೊರೆಯುತ್ತೆ. ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಮಾಡ್ಬೋದಾದಂಥ ಸಣ್ಣ ವ್ರತಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಒಳ್ಳೆಯ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.